ನಮಸ್ಕಾರ ವೀಕ್ಷಕರೇ. ಜಗತ್ತಿನಾದ್ಯಂತ ಈಗ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧ ಪ್ರಾರಂಭ ಆಗಿದೆಯಲ್ಲ, ದಾಳಿ ಪ್ರತಿದಾಳಿ ಆಗ್ತಾ ಇದೆಯಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಈ ಯುದ್ಧಕ್ಕೆ ಕಾರಣ ಏನು, ಅಸಲಿಗೆ ಯಾಕೆ ಈ ಯುದ್ಧಗಳು ಆರಂಭ ಆಗಿದೆ, ಯಾಕೆ ಈ ದಾಳಿ ಆಗ್ತಾ ಇದೆ ಎನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಅದರ ಹೊತ್ತಲೇ ಈ ರೀತಿ ಮೂರನೇ ಮಹಾಯುದ್ಧ ಪ್ರಾರಂಭ ಆಗ್ಬಿಟ್ರೆ ನಮ್ಮ ದೇಶಗಳಿಗೆ ಯಾವ ಮಟ್ಟಿಗೆ ಅದು ಎಫೆಕ್ಟ್ ಅನ್ನೋ ನಿಟ್ಟಿನಲ್ಲೇ ನಮ್ಮ ಭಾರತ ಸೇರಿದಂತೆ ಹಲವು ದೇಶಗಳು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನ ಮಾಡ್ತಾನೆ ಇದೆ. ಬಟ್ ಈ ಹೊತ್ತಲೇ ಅಸಲಿಯ ಕಾರಣ ಏನು ಈ ದಾಳಿಗೆ? ಪ್ರಮುಖವಾಗಿ ಇರಾನ್ನಲ್ಲಿರುವ ಈ ಶರಿಯತ್ ಕಾನೂನು ಈ ಯುದ್ಧಕ್ಕೆ ಒನ್ ಆಫ್ ದ ರೀಸನ್ ಅಂದ್ರೆ ನೀವು ನಾವು ಎಲ್ಲರೂ ಕೂಡ ನಂಬಲೇಬೇಕು. ಅರೆ, ಶರಿಯತ್ ಕಾನೂನು ಹೇಗಿದೆ, ಹೇಗೆ ನಿಯಮಗಳನ್ನ ಅಲ್ಲಿ ಪಾಲನೆ ಮಾಡಲಾಗುತ್ತೆ, ಇದೇ ವಿಚಾರ ಯಾಕೆ ಯುದ್ಧಕ್ಕೆ ಕಾರಣ ಆಗುತ್ತೆ, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನೋಡಿ. ನಮಸ್ಕಾರ ವೀಕ್ಷಕರೇ. ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧದ ಕಾರ್ಮೋಡ ಆವರಿಸಿಕೊಂಡಿದೆ. ಸತತ 4-5 ದಿನಗಳಿಂದ ದಾಳಿ ಮತ್ತು ಪ್ರತಿದಾಳಿ ಆಗ್ತಾ ಇರೋದ್ರಿಂದ ಸಹಜವಾಗಿ ಒಂದು ಮಟ್ಟಿಗೆ ಆತಂಕ ಶುರುವಾಗಿದೆ. ಈ ಮೂಲಕ ಮೂರನೇ ಮಹಾಯುದ್ಧ ಪ್ರಾರಂಭ ಆಗ್ಬಿಡುತ್ತಾ ಅಂತ. ಅದರ ಜೊತೆಗೆ ಜಾಗತಿಕ ಮಟ್ಟದಲ್ಲೇ ಆರಂಭದಲ್ಲೇ ಹೇಳ್ದಂಗೆ ಹಲವು ದೇಶಗಳು ಈಗ ಚರ್ಚೆ ಮಾಡ್ತಾ ಇರೋದು, ಈ ರೀತಿ ಯುದ್ಧ ಮುಂದುವರೆದ್ರೆ ನಮ್ಮ ದೇಶಗಳಿಗೆ ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಬಹುದು, ಏನೆಲ್ಲ ಸಮಸ್ಯೆಗಳು ಆಗಬಹುದು ಅಂತ ನಮ್ಮ ಭಾರತ ಸೇರಿದಂತೆ ಹಲವು ದೇಶಗಳು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದುರು ನೋಡ್ತಾ ಇದೆ, ಚರ್ಚೆಗಳನ್ನ ಮಾಡ್ತಾ ಇದೆ. ಆದ್ರೆ ಅಸಲಿಗೆ ಈ ಯುದ್ಧಕ್ಕೆ ಕಾರಣ ಏನು, ಯಾಕೆ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಇಷ್ಟು ಭೀಕರವಾಗಿ ಪದೇ ಪದೇ ದಾಳಿಗಳು ಆಗ್ತಾನೆ ಇರುತ್ತೆ? ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಕಾರಣಗಳನ್ನ ಹುಡುಕ್ತಾ ಹೋದಾಗ ಮೊದಲನೇದಾಗಿ ಕಾಣುವಂತಹ ಕಾರಣ ಅಂದ್ರೆ ಇರಾನ್ ನೆಲದಲ್ಲಿ ಇರುವಂತಹ ಶರಿಯತ್ ಕಾನೂನೇ ಇದೆಲ್ಲದಕ್ಕೂ ಕೂಡ ಬುನಾದಿ ಮತ್ತೆ ಯುದ್ಧಕ್ಕೆ ಕಾರಣ ಅನ್ನುವಂತಹ ವಿಚಾರವನ್ನ ನೀವು ನಂಬಲೇಬೇಕು. ಹಾಗಾದ್ರೆ ಶರಿಯತ್ ಕಾನೂನು ಅಂದ್ರೆ ಏನು, ಈ ಶರಿಯತ್ ಕಾನೂನು ಎಷ್ಟು ಕಠಿಣವಾಗಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ದಾಳಿ ಆಗ್ತಾ ಇದೆ, ಯಾಕೆ ಇಸ್ರೇಲ್ ಮೇಲೆ ದಾಳಿಗೆ ಇರಾನ್ ಮುಂದಾಗ್ತಾ ಇದೆ, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಕೊನೆ ತನಕ ವಿಡಿಯೋನ ಮಿಸ್ ಮಾಡದೆ ನೋಡಿ. ಸಾಮಾನ್ಯವಾಗಿ ಮುಸ್ಲಿಮರಲ್ಲಿ 2 ಪಂಗಡಗಳಿದೆ. ಅದರಲ್ಲಿ ಒಂದು ಶಿಯಾ ಮತ್ತೊಂದು ಸುನ್ನಿ. ಈಗ ಇರಾನ್ನಲ್ಲಿರೋದು ಶಿಯಾ ರಾಷ್ಟ್ರ ಅಂತ ಕರಿತೀವಿ, ಶಿಯಾ ಮುಸ್ಲಿಂ ರಾಷ್ಟ್ರ ಅಂತ ಕರಿತೀವಿ. ಕಾರಣ ಅಲ್ಲಿರೋದು ಶಿಯಾಗಳು. ಇರಾನ್ನಲ್ಲಿ 1979ರವರೆಗೂ ರಾಜ ಮನೆತನದ ಆಡಳಿತ ಇತ್ತು. ಆದರೆ 1979ರಲ್ಲಿ ಆದ ಮುಸ್ಲಿಂ ಕ್ರಾಂತಿಯ ಕಾರಣ ಇರಾನ್ ಸಂಪೂರ್ಣ ಈಗ ಮುಸ್ಲಿಂ ರಾಷ್ಟ್ರ ಆಗಿದೆ. ಪ್ರಮುಖವಾಗಿ ಶಿಯಾ ಮುಸ್ಲಿಂ ರಾಷ್ಟ್ರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈಗ ಸಂಪೂರ್ಣವಾಗಿ ಮುಸ್ಲಿಂ ರಾಷ್ಟ್ರ ಆಗಿರುವಂತಹ ಇರಾನ್ ನೆಲದಲ್ಲಿ ಇರೋದು ಅಂದ್ರೆ ಇಡೀ ದೇಶದಲ್ಲಿ ಇರೋದು ಅಂದ್ರೆ ಇರಾನ್ ಅಂತ ನಾವು ಗಮನಿಸಿದಾಗ ಅಲ್ಲಿ ಶರಿಯತ್ ಕಾನೂನು ಜಾರಿಯಲ್ಲಿದೆ. ಪ್ರಮುಖವಾಗಿ ಈ ಶರಿಯತ್ ಕಾನೂನು ಏನ್ ಹೇಳುತ್ತೆ, ನೀವು ಯಾವುದೇ ತಪ್ಪು ಮಾಡಿದ್ರೂ ಕೂಡ ಶರಿಯತ್ ಕಾನೂನು ಪ್ರಕಾರ ಯಾವ ರೀತಿಯ ಶಿಕ್ಷೆ ನೀಡಲಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ಈ ಶರಿಯತ್ ಕಾನೂನು ಬಗ್ಗೆ ಮಾತನಾಡೋಕ್ಕೂ ಮುನ್ನ ನಮ್ಮ ನೆಲದ ಕಾನೂನನ್ನ ಹೋಲಿಕೆ ಮಾಡೋದಕ್ಕಿಂತ ಬೇರೆ ಮುಸ್ಲಿಂ ರಾಷ್ಟ್ರ ಅಲ್ಲಿ ನಿಯಮಗಳು ಅಲ್ಲಿನ ಕಾನೂನಾಗ ಕಂಪೇರ್ ಮಾಡಿದ್ರೆ ಈ ಶರಿಯತ್ ಕಾನೂನು ತೀರಾ ಕಠಿಣ ಮತ್ತು ಘೋರವಾಗಿರುತ್ತೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಮುಸ್ಲಿಂ ರಾಷ್ಟ್ರಗಳಲ್ಲೂ ಕೂಡ ಕಾನೂನು ಇರುತ್ತೆ, ಬಟ್ ಅಲ್ಲಿನ ಕಾನೂನಿಗೂ ಈ ಮುಸ್ಲಿಂ ರಾಷ್ಟ್ರದ ಕಾನೂನಿಗೂ ಏನಪ್ಪಾ ವ್ಯತ್ಯಾಸ ಅಂದ್ರೆ ನೀವು ಹೋಲಿಕೆನೇ ಮಾಡಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಈ ಶರಿಯತ್ ಕಾನೂನು ಇರಾನ್ ನಲ್ಲಿ ಇದೆಯಲ್ಲ, ಶರಿಯತ್ ಕಾನೂನು ಅಷ್ಟು ಕಠಿಣ ಮತ್ತು ಘೋರವಾಗಿರುತ್ತೆ. ಅದು ಗಮನಿಸಬೇಕಾಗಿರುವಂತಹ ವಿಚಾರ. ಸಹಜವಾಗಿ ಯಾರಾದ್ರೂ ತಪ್ಪು ಮಾಡಿದ್ರೆ, ಜಸ್ಟ್ ಒಂದು ಮನೆಗಳ್ಳತನ ಮಾಡಿದ್ರೆ, ಏನೋ ದರೋಡೆ ಪ್ರಕರಣಗಳಲ್ಲಿ ಯಾರಾದ್ರೂ ಭಾಗಿಯಾದ್ರೆ ಅವ್ರನ್ನ ಜೈಲಿಗೆ ಕಳಿಸ್ತಾರೆ, ಇಂತಿಷ್ಟು ವರ್ಷ ಜೈಲು ಶಿಕ್ಷೆ ಅಂತ ಕೂಡ ಹೇಳಲಾಗುತ್ತೆ. ಆದ್ರೆ ಶರಿಯತ್ ಕಾನೂನಲ್ಲಿ ಪ್ರಮುಖವಾಗಿ ಈ ಶರಿಯತ್ ಕಾನೂನು ಏನ್ ಹೇಳುತ್ತೆ ಅನ್ನೋದನ್ನ ಗಮನಿಸಿದ್ರೆ, ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಒಂದು ಕೊಲೆ ಪ್ರಕರಣದಲ್ಲಿ ಯಾರಾದ್ರೂ ಭಾಗಿಯಾದ್ರೆ ಆತನನ್ನ ಸಾರ್ವಜನಿಕವಾಗಿ ತಂದು ಗಲ್ಲು ಶಿಕ್ಷೆಯನ್ನ ನೀಡಲಾಗುತ್ತೆ, ಗಲ್ಲಿಗೇರಿಸಲಾಗುತ್ತೆ ಸಾರ್ವಜನಿಕರ ಮುಂದೆಯೇ. ಮತ್ತೊಂದು ವಿಚಾರ ನಾವು ಗಮನಿಸಬೇಕು, ಹೆಣ್ಣು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಶರಿಯತ್ ಕಾನೂನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಯಾಕಂದ್ರೆ ಇರಾನ್ನಲ್ಲೇ ನಾವು ಈಗ ಗಮನಿಸಿದ್ರೆ ಶರಿಯತ್ ಕಾನೂನು ಇರೋದ್ರಿಂದ ಹೆಣ್ಣು ಮಕ್ಕಳಿಗೆ ಫ್ರೀಡಮ್ಮೇ ಇರೋದಿಲ್ಲ. ಒಂದು ಹೆಣ್ಮಗಳು ಮನೆಯಿಂದ ಆಚೆ ಬರ್ತಾಳೆ ಅಂದ್ರೆ ಆಕೆ ಹಿಜಾಬ್ ಧರಿಸದೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಿಜಾಬ್ ಖಂಡಿತವಾಗ್ಲೂ ಧರಿಸಲೇಬೇಕು. ಹಾಗೇನಾದ್ರೂ ಹಿಜಾಬ್ ಧರಿಸದೆ ಆಕೆ ಮನೆಯಿಂದ ಆಚೆ ಬರ್ತಾಳೆ ಅಂದ್ರೆ ನಡು ರೋಡಲ್ಲೇ ಅಲ್ಲಿನ ಪೊಲೀಸರೇ ಆಕೆಯನ್ನ ಗುಂಡಿಟ್ಟು ಕೊಲ್ತಾರೆ. ಆ ರೀತಿ ಶಿಕ್ಷೆಯನ್ನ ನೀಡಲಾಗುತ್ತೆ ಈ ಶರಿಯತ್ ಕಾನೂನು ಪ್ರಕಾರ.
ಸಹಜವಾಗಿ ನಿನ್ನೆ ಒಂದಷ್ಟು ದೃಶ್ಯಗಳನ್ನ ತಾವು ಗಮನಿಸಿರ್ತೀರಿ. ಇಸ್ರೇಲ್ ದಾಳಿ ಆದಂತಹ ಸಂದರ್ಭದಲ್ಲಿ ಒಂದು ಸುದ್ದಿ ಮಾಧ್ಯಮದ ಮೇಲೆ ದಾಳಿ ಆದಾಗ ಅಲ್ಲೊಬ್ಳು ಮಹಿಳಾ ನಿರೂಪಕಿ ಓಡ್ ಹೋಗ್ತಾಳೆ ಆ ಸೌಂಡ್ಗೆ, ದಾಳಿ ಆಯ್ತಪ್ಪ ಅನ್ನುವಂತಹ ಸೌಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಲೇ ಚರ್ಚೆ ಆಯ್ತು. ಹೆಣ್ಣು ಮಕ್ಕಳನ್ನ ಅಟ್ಲೀಸ್ಟ್ ಹಿಂಗಾದ್ರೂ ಸುದ್ದಿ ನಿರೂಪಕರನ್ನ ನೋಡಿದ್ವಲ್ಲ ಅಂತ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಅಷ್ಟರ ಮಟ್ಟಿಗೆ ಫ್ರೀಡಮ್ಮೇ ಇಲ್ಲ. ಶಿಕ್ಷಣದ ವಿಚಾರಕ್ಕೆ ಇರಬಹುದು, ಆಕೆ ಕೆಲ್ಸಕ್ಕೆ ಹೋಗ್ತಾಳೆ ಅಂದ್ರೂ ಕೂಡ ಫ್ರೀಡಮ್ ಇರಲ್ಲ. ಆಕೆಯಿಂದ ಮನೆಯಿಂದ ಆಚೆ ಬರ್ತಾಳಂದ್ರೆ ಹಿಜಾಬ್ ಧರಿಸ್ತೆ ಆಕೆ ಆಚೆನೆ ಬರಕ್ಕಾಗಲ್ಲ. ಒಟ್ನಲ್ಲಿ ಸ್ತ್ರೀ ಸ್ವಾತಂತ್ರ್ಯವನ್ನ ಕಂಪ್ಲೀಟ್ ಆಗಿ ಹತ್ತಿಕ್ಕೋ ಪ್ರಯತ್ನ, ಕಂಪ್ಲೀಟ್ ಆಗಿ ಕಸಿದುಕೊಳ್ಳುವ ಪ್ರಯತ್ನ ಈ ಶರಿಯತ್ ಕಾನೂನಲ್ಲಿ ಇದೆ ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ನಾವು ಗಮನಿಸಬೇಕಾಗತ್ತೆ. ಪ್ರಮುಖವಾಗಿ ಈಗ ಇಸ್ರೇಲ್ ಮೇಲೆ ಯಾಕೆ ಈ ಇರಾನ್ ದಾಳಿ ಮಾಡ್ತಾ ಇದೆ? ಶರಿಯತ್ ಕಾನೂನು ಓಕೆ, ತನ್ನ ನೆಲದಲ್ಲಿ ಅದನ್ನ ಪಾಲನೆ ಮಾಡ್ಕೊಳ್ಳಿ, ನಮ್ಗೇನು ಅನ್ನೋ ರೀತಿಯಲ್ಲಿ ಚರ್ಚೆಗಳಾದ್ರೂ ಇಸ್ರೇಲ್ ಮೇಲೆ ಯಾಕಪ್ಪ ಇದು ಅಟ್ಯಾಕ್ ಮಾಡ್ತಾ ಇದ್ದೀರಿ ಅಂದ್ರೆ, ಹೇಳಿ ಕೇಳಿ ಯಹೂದಿಗಳ ರಾಷ್ಟ್ರ ಇಸ್ರೇಲ್ ಅಂತ ಹೇಳ್ತೀವಿ. ಈ ಯಹೂದಿಗಳನ್ನ ಈ ಶಿಯಾ ಮುಸ್ಲಿಂ ರಾಷ್ಟ್ರ ಇರಾನ್ ಇದೆಯಲ್ಲ, ಕಂಪ್ಲೀಟ್ ಆಗಿ ಯಹೂದಿಗಳನ್ನ ಶತ್ರುಗಳ ರೀತಿಯಲ್ಲಿ ಭಾವಿಸುತ್ತೆ, ಧರ್ಮ ವಿರೋಧಿ ಅಂತ ಹೇಳುತ್ತೆ. ಹಾಗಾಗಿ ಈ ನೆಲದಲ್ಲಿ ಯಹೂದಿಗಳು ಇರಲೇಬಾರದು ಅನ್ನೋ ಕಾರಣಕ್ಕೆ ಕಂಪ್ಲೀಟ್ ಆಗಿ ಆ ರಾಷ್ಟ್ರವನ್ನೇ ಮಟ್ಟ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಇರಾನ್ ಪದೇ ಪದೇ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ. ಇಸ್ರೇಲ್ ಇಷ್ಟೆಲ್ಲ ದಾಳಿ ಮಾಡ್ತಾ ಇದ್ರು, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳದ್ರ ಬಳಿ ಇದ್ರೂ ಕೂಡ ಅಂಥ ದೇಶವನ್ನ ಎದುರು ಹಾಕಿ ನಿರಂತರವಾಗಿ ಇರಾನ್ ದಾಳಿ ಮಾಡ್ತಾ ಇದೆ ಅಂದ್ರೆ ಅದರ ಅರ್ಥ ಯಹೂದಿಗಳನ್ನ ನಾವು ಇರೋದಕ್ಕೆ ಬಿಡಲ್ಲ. ಪ್ರಮುಖವಾಗಿ ಇಸ್ರೇಲ್ ಮೇಲೆ ನಮ್ಮ ಅಟ್ಯಾಕ್ ಅಲ್ಲ, ಬದಲಾಗಿ ಯಹೂದಿಗಳ ಮೇಲೆ ನಾವು ದಾಳಿ ಮಾಡ್ತಾ ಇರೋದನ್ನ ಪದೇ ಪದೇ ಇರಾನ್ ಹೇಳ್ಕೊಂಡೇ ಬಂದಿದೆ. ಹಾಗಾಗಿ ಆ ರಾಷ್ಟ್ರವನ್ನ ಮಟ್ಟ ಹಾಕೋ ತನಕ ಕೂಡ ನಾವು ಬಿಡಲ್ಲ ಅನ್ನೋ ನಿಟ್ಟಿನಲ್ಲಿ ಈ ದಾಳಿಗಳನ್ನ ಮಾಡ್ತಾ ಇದೆ. ಯುದ್ಧಕ್ಕೂ ಕೂಡ ಇದೇ ವಿಚಾರ ಪ್ರಮುಖ ಕಾರಣವಾಗಿದೆ. ಯಹೂದಿಗಳು ಕ್ಯಾನ್ಸರ್ ಗಡ್ಡೆ ಇದ್ದಂಗೆ, ಹಾಗಾಗಿ ಅದನ್ನ ಬೆಳೆಯೋದಕ್ಕೆ ಬಿಡೋದು ಬೇಡ, ಬುಡ ಸಮೇತ ಅದನ್ನ ಮಟ್ಟ ಹಾಕ್ಲೇಬೇಕು ಅನ್ನೋ ಕಾರಣಕ್ಕೆ ಈ ದಾಳಿಗಳನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಅಲ್ಲಿನ ಇರಾನ್ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ಘೋಷಣೆ ಮಾಡಿದ್ದ. ಹೀಗಾಗಿ ಅವತ್ತಿನಿಂದ ಇಸ್ರೇಲ್ ಅಸ್ತಿತ್ವವನ್ನ ಯಾವುದೇ ಕಾರಣಕ್ಕೂ ಕೂಡ ಇರಾನಿಯರು ಒಪ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಒಪ್ಕೊಳ್ತಾಳೂ ಇಲ್ಲ, ಆ ಮನಸ್ಥಿತಿಯಲ್ಲೂ ಕೂಡ ಅವರಿಲ್ಲ. ಹಾಗಾಗಿ ಯಾರೇ ರಾಜಿ ಸಂಧಾನಕ್ಕೆ ಬನ್ನಿ, ರಾಜಿ ಸಂಧಾನ ಮಾಡ್ಕೊಳ್ಳಿ, ಶಾಂತಿ ಮಾಡ್ಕೊಳ್ಳಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರಾಷ್ಟ್ರಗಳು ಹೇಳಿದ್ರು ಕೂಡ ಇದನ್ನ ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ಸದ್ಯಕ್ಕಂತೂ ಇರಾನ್ ಇಲ್ಲ. ಹಾಗಾಗಿ ಈ ಯುದ್ಧ 3ನೇ ಮಹಾಯುದ್ಧಕ್ಕೆ ಕಾರಣ ಆದ್ರೂ ಅಥವಾ ಸ್ಟಾರ್ಟ್ ಆದ್ರೂ ಕೂಡ ನಾವು ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಪ್ರಮುಖವಾಗಿ ಮತ್ತೊಂದು ಸಾರಿ ಕೊನೆಯದಾಗಿ ಹೇಳ್ಬಿಡ್ತೀನಿ, ಈ ಯುದ್ಧಕ್ಕೆ ಪ್ರಮುಖ ಕಾರಣ ಆಗಿರೋದೇ ಶರಿಯತ್ ಕಾನೂನು, ಪ್ರಮುಖವಾಗಿ ಯಹೂದಿಗಳ ರಾಷ್ಟ್ರ ಇಸ್ರೇಲ್ ಅನ್ನೋ ಕಾರಣಕ್ಕೆ ಈ ದಾಳಿಯನ್ನ ಇರಾನ್ ಪದೇ ಪದೇ ಮಾಡ್ತಾನೆ ಇದೆ. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.